ಕೇಂದ್ರ ಸರ್ಕಾರ ಜನರ ಪರವಾಗಿ ಹಳ್ಳಿ ಜನರ ಪರವಾಗಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ ಅಂತ ಹೇಳ್ತಾ ಹೋದ್ರೂ ಕೂಡ ರಾಜ್ಯಗಳು ಒಪ್ಪಿಕೊಳ್ಳುವ ಮನಸ್ಥಿತಿ ಪರಿಸ್ಥಿತಿಯಲ್ಲ ಕಾರಣ. ಹಳ್ಳಿಗಳನ್ನ ಉದ್ಧಾರ ಮಾಡೋದಲ್ಲ ನಿಮ್ಮ ಉದ್ದೇಶ, ರಾಜ್ಯ ಸರ್ಕಾರಗಳನ್ನ ದಿವಾಳಿ ಮಾಡುವಂತಹ ಉದ್ದೇಶ ಈ ಯೋಜನೆಯದ್ದು ಅನ್ನೋ ಕಾರಣಕ್ಕೆ ಹೋರಾಟಗಳಾಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಯೋಜನೆಯ ಲಾಭ ಆಗುತ್ತಾ, ಜನರಿಗೆ ಸಹಾಯನ ಅಥವಾ ರಾಜ್ಯಗಳಿಗೆ ಹೊರೆನಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಜೆಡಿಎಸ್ ವಕ್ತಾರರು ಆದಂತಹ ಉಮೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರೆ ಆದಂತಹ ಅಶ್ವಿನಿ ಶಂಕರ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ರಘು ದೊಡ್ಡೇರಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಾಗಿ ಅಶ್ವಿನಿ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಅಶ್ವಿನಿ ಮೇಡಮ್, ಹೊಸದೊಂದು ಯೋಜನೆಯ ಲಾಭ ಜನರಿಗೆ ಸಿಗ್ಲಿ ಅನ್ನುವಂತ ಉದ್ದೇಶ ಅಂತ ಹೇಳ್ತಿದ್ದೀರಿ, ಅದು ಕೂಡ ವಿಕಸಿತ ಭಾರತದ ಹೊಸ ಯೋಜನೆ ಅಂತ ಬೇರೆ ಹೆಸರು ಹೇಳ್ತಾ ಇದ್ದೀರಿ. ಸೊ ಏನಿದ್ರ ಉದ್ದೇಶ ಅಂತ? ಭಾರತ ಇವತ್ತು ಜಗತ್ತಿನ ಭೂಪಟದಲ್ಲಿ, ವಿಶ್ವದ ಭೂಪಟದಲ್ಲಿ 4ನೇ ಅಗ್ರಸ್ಥಾನದಲ್ಲಿ ನಾವು ಆರ್ಥಿಕವಾಗಿದ್ದೇವೆ. 2014ರಲ್ಲಿ ನಮಗೆ ಸಿಕ್ಕಂತಹ ಭಾರತ, ಮೋದಿಜಿಯವರಿಗೆ ಸಿಕ್ಕಂತಹ ಭಾರತಕ್ಕೂ ಇವತ್ತಿರುವ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬರುವಂತಹ 47ರ 100ನೇ ವರ್ಷದ ಸಂಭ್ರಮಾಚರಣೆಗೆ ನಾವು ಭಾರತವನ್ನ ಸಿದ್ಧ ಮಾಡ್ತಾ ಇದ್ದೇವೆ ಎಲ್ಲ ದೃಷ್ಟಿಕೋನಗಳಿಂದ. ಕಾಂಗ್ರೆಸ್ದು ನಾವು ನೋಡ್ತಾ ಇದ್ದೇವೆ, 1947ರಿಂದ 70, 78 ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ದೇವೆ. ಅವ್ರದ್ದು ಒಂದೇ ಸ್ಲೋಗನ್ ಇರೋದು, ದೇಶದಲ್ಲಿ ಗರೀಬಿ ಹಟಾವೋ. 2047ಕ್ಕೂ ನೋಡಿ ಕಾಂಗ್ರೆಸ್ ಗರೀಬಿ ಹಟಾವೋ. ಯಾಕೆಂದ್ರೆ ಈ ದೇಶದ ಬಡವರನ್ನಾಗಿಯೇ ಉಳಿಸಿ ಕೇವಲ ಒಂದು ಪರಿವಾರಕ್ಕೆ ವೈಭವದ ಎಲ್ಲ ಅಧಿಕಾರವನ್ನ ಕೊಟ್ಟು ಮೆರೆಸ್ತಾ ಇರುವಂತಹ ಪಕ್ಷ ಅದು. ಆದರೆ ನಾವು ಪ್ರತಿಯೊಬ್ಬ ಬಡವನಿಗೂ ಪ್ರತಿಯೊಬ್ಬ ರೈತನಿಗೂ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಅವನ ಅಭಿವೃದ್ಧಿ ಏಳಿಗೆಯನ್ನ ಕಾಣ್ತಾ ಇರುವಂಥದ್ದು ಬಿಜೆಪಿ ಪಕ್ಷ. ಇವತ್ತು ನಾವು ರಾಮ್ಜಿ ತಂದಿದ್ದೀವಿ ಅಂತಂದ್ರೆ ಅದು ತುಂಬಾ ಖುಷಿ ಪಡ್ಬೇಕಾಗಿರೋ. ಕಾಂಗ್ರೆಸ್ ಇಂದ ನಾವೇನ್ ಅಪೇಕ್ಷೆ ಪಟ್ಟಿದ್ವಿ ಅಂತಂದ್ರೆ, ಆಯ್ತು ಇವ್ರು ಮಾಡಿದ್ದಂತಹ ಒಂದು ಯೋಜನೆ ಏನಿದೆ ಅದನ್ನ ನಾವು ಮತ್ತಷ್ಟು ನವೀಕರಣ ಮಾಡಿ ಇನ್ನಷ್ಟು ಪರ್ಕೊಲೇಟ್ ಮಾಡೋ ಹಂಗೆ 100% ಟೋಟಲ್ ಟ್ರಾನ್ಸ್ಪರೆನ್ಸಿ. ಇಲ್ಲಿ ಮಧ್ಯದಲ್ಲಿ ಜಾಬ್ ಕಾರ್ಡ್ ಹೋಲ್ಡರ್ಸ್, ದಲ್ಲಾಳಿಗಳು ಯಾರು ಬರೋದೇ ಇಲ್ಲ ಮೇಡಮ್. ಡೈರೆಕ್ಟ್ DBT ಮೂಲಕ ಆ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಹೋಗುವಂಥದ್ದು ಇದು. ಮತ್ತೆ 100 ದಿನಗಳಿದ್ದಂಥದ್ದು 125 ದಿನಗಳಿಗೆ ಹೆಚ್ಚು ಮಾಡಿರೋವಂಥದ್ದು. 320 ರೂಪಾಯಿಯಿಂದ 370ಕ್ಕೆ ದಿನಗೂಲಿಯನ್ನ ಹೆಚ್ಚು ಮಾಡಿರೋವಂಥದ್ದು. ಕಾಂಗ್ರೆಸ್ ಮಾಡ್ತಿರುವಂತಹ ಅಪಪ್ರಚಾರ ಏನು ಅಂತಂದ್ರೆ, ಅಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ, ನಗರಸಭೆಗಳಿಗೆ, ಪುರಸಭೆಗಳಿಗೆ ಇದ್ರದ್ದು ಯಾವುದ್ರದ್ದು ಅಧಿಕಾರ ಇರಲ್ಲ ಅಂತ. ಇದು ಅಪ್ಪಟ ಶುದ್ಧ ಸುಳ್ಳು. ಮೊನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರ ಸಚಿವರೇ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ ಬೆಂಗಳೂರಿನಲ್ಲಿ. ಅವರು ಕೂಡ ಹೇಳಿರೋವಂಥದ್ದು, ಆ ಗೌರ್ಮೆಂಟ್ ಲೆಟರ್ ಆರ್ಡರ್ ಅಲ್ಲಿ ಇರೋವಂಥದ್ದು ಅದೇ, ಎಲ್ಲಾ ಸ್ವಾಯತ್ತತೆ ಫ್ರೀಡಮ್ನ ನಾವು ಎಲ್ಲೂ ಕಿತ್ಕೊಂಡಿಲ್ಲ. ಅವರಿಗೆ ಯಾವಾಗ ಬಿತ್ತನೆ ಸೀಸನ್ ಬರುತ್ತೆ ಮತ್ತೆ ಪ್ರೊಕ್ಯೂರ್ಮೆಂಟ್ ಸೀಸನ್ ಬರುತ್ತೆ, ಆವಾಗ ಫ್ಲೆಕ್ಸಿಬಿಲಿಟಿ ಕೂಡ ಕೊಡಲಾಗಿದೆ ಇದರಲ್ಲಿ. ಸ್ವಾಗತಿಸಬೇಕು. ಫೈನ್, 100 ದಿನಗಳ ಕೆಲಸ ಕೊಡ್ತಾ ಇದ್ರು ಇಷ್ಟು ದಿನಗಳ ಕಾಲ. ಈಗ 125 ದಿನ ಕೂಡ ಬರಗಾಲದ ಸಮಯದಲ್ಲಿ ನೀವೆಲ್ಲೂ ಹೋಗಬೇಕಾಗಿಲ್ಲ. 125 ದಿನ ನಿಮ್ಮೂರಲ್ಲಿ ನೀವೇ ಕೆಲಸ ಮಾಡಬಹುದು ರಿಜಿಸ್ಟರ್ ಮಾಡೋ ಮೂಲಕ. ಅದರ ಸಂಬಳ ನೇರವಾಗಿ ನಿಮ್ಮನ್ನ ತಲುಪುತ್ತೆ ಅಂತ. ಈ ಹಿಂದೆ ಇದ್ದಂತಹ ಮನ್ರೇಗಾ ಯೋಜನೆಯಲ್ಲಿ 100 ದಿನ ಕೆಲಸ ಮಾಡ್ತಾ ಇದ್ರು ಜನ, ಬಟ್ ನೇರವಾಗಿ ಕೆಲಸ ಮಾಡಿದವ್ರಿಗೆ ಆ ಕೂಲಿ ತಲುಪ್ತಾ ಇತ್ತ ಅನ್ನೋದು ಕೂಡ ಪ್ರಶ್ನೆ ಇದೆ. ಕಾರಣ ಎಷ್ಟೋ ಕಡೆ ಜನ ಬಂದು ಕೆಲಸನೇ ಮಾಡಿರಲ್ಲ, JCB ತಂದು ಕೆಲಸ ಮಾಡಿಸೋದಂತೆ, ಗುಂಡಿ ಆಗದು ಮುಚ್ಚಿಸೋದಂತೆ, ನೇರವಾಗಿ ಅಧಿಕಾರಿಗಳು ಆ ದುಡ್ಡನ್ನ ತಮ್ಮ ಜೇಬಿಗಿಳಿಸ್ಕೊಳ್ತಾ ಇದ್ರು. ನಿಜವಾದ ಫಲಾನುಭವಿಗಳಿಗೆ, ನಿಜವಾದ ಕೂಲಿ ಕಾರ್ಮಿಕರಿಗೆ ಆ ದುಡ್ಡು ತಲುಪ್ತಾ ಇರಲಿಲ್ಲ ಅನ್ನುವಂತ ಆಕ್ರೋಶ ಇದೆ ಈ ರಾಜ್ಯದಲ್ಲಿ. ಅಶ್ವಿನಿ ಮೇಡಮ್, ನಮ್ಮ ಉದ್ದೇಶ ಅಟ್ಲೀಸ್ಟ್ ಈ ಯೋಜನೆ ಜನಸಾಮಾನ್ಯರನ್ನ ತಲುಪಲಿ, ಕೂಲಿ ಕಾರ್ಮಿಕರನ್ನ ತಲುಪಲಿ, ಇನ್ಯಾರ್ದು ದುಡ್ಡು ಪಾಲಾಗಬಾರ್ದು ಅಂತ. ಓಕೆ, ಈಗ ನೇರವಾಗಿ ರಘು ದೊಡ್ಡೇರಿ ಸರ್ ಹತ್ರ ಹೋಗ್ತೀರಿ. ಸರ್, ಯಾಕಾಗಿ ನಿಮ್ಮ ವಿರೋಧ ಅಂತ? ಸ್ವಲ್ಪ ಸುಧಾರಣೆ ಮಾಡಿದ್ದೀವಿ ಇದ್ದಿದ್ದ ಯೋಜನೆಯಲ್ಲಿ, ಅದು ನೇರವಾಗಿ ಜನರನ್ನ ತಲುಪುತ್ತೆ, ನಾವು ಕೂಲಿ ಕಾರ್ಮಿಕರ ಪರವಾಗಿ ನಿಂತ್ಕೊಂಡಿದೆ ಈ ಯೋಜನೆ, ತಪ್ಪೇನು ಅಂತ ಕೇಂದ್ರ ಪ್ರಶ್ನೆ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮ ವಿರೋಧ ಯಾಕೆ? ನೋಡಿ ಶ್ರುತಿ, ಒಂದು ವಿಚಾರ ನಾನು ಮೊದಲು ಹೇಳ್ತೇನೆ, ಅದಾದ ನಂತರ ಚರ್ಚೆ ಮಾಡೋಣ. ಕಳೆದ ಲಾಸ್ಟ್ 3-4 ಡೇಸ್ ಇಂದ ಇಡೀ ದೇಶಾದ್ಯಂತ, ಪ್ರಪಂಚದಾದ್ಯಂತ ಭಾರತದ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ದಾವೋಸ್ನಲ್ಲಿ ಇಡೀ ದೇಶದ ಎಲ್ಲಾ ಮುಖ್ಯಮಂತ್ರಿಗಳು, ಎಲ್ಲಾ ಮಂತ್ರಿಗಳು, ಕೇಂದ್ರ
ಕೇಂದ್ರ ಸರ್ಕಾರದ ಮಂತ್ರಿಗಳು ಹೋಗಿ ಅಲ್ಲಿ ನಮ್ಮ ದೇಶದ ಇದು ಬೇರೆ ಬೇರೆ ದೇಶಗಳಲ್ಲಿ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ FDI ಮಾಡಿ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸೊ ಇಂದಿನ IMF ಅಧ್ಯಕ್ಷೆಯಾಗಿರ್ತಕ್ಕಂಥ ಗೀತಾ ಗೋಪಿನಾಥ್ ಅವರು 2 ವಿಚಾರವನ್ನು ತಗೊಂಡಿದ್ದಾರೆ. ಆ 2 ವಿಚಾರ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಮೊದಲನಾಗಿ ಏನು ಅಂತ ಅಂದ್ರೆ ತಾವೇನು ಮಾತಾಡ್ತಾ ಇದ್ರಿ ವಿಕಸಿತ ಭಾರತ ಅಂತ ಏನು ಮಾತಾಡ್ತಾ ಇದ್ರಿ, ವಿಕಸಿತ ಭಾರತ ನೀವು ಬರೀ ಇರ್ತಕ್ಕಂಥ ಇದನ್ನ ಬೆಲೆಯನ್ನು ಡಬಲ್ ಮಾಡಿ ನೀವು ಥರ್ಡ್ ಎಕನಾಮಿ, ಲಾರ್ಜೆಸ್ಟ್ ಎಕನಾಮಿ, 4ನೇ ಅತಿ ದೊಡ್ಡ ಎಕನಾಮಿ ಅನ್ನೋದಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿದೆ ಹೇಳಿ, ಪರ್ ಕ್ಯಾಪಿಟಲ್ ಇನ್ಕಮ್ಮು ಜಾಸ್ತಿ ಆಗಿಲ್ಲ ಭಾರತದಲ್ಲಿ ಅಂತ ಹೇಳಿ ಚೀಮಾರಿ ಹಾಕಿರ್ತಕ್ಕಂಥದ್ದು. ಎಲ್ಲಿ? ದಾವೋಸ್ನಲ್ಲಿ ಚೀಮಾರಿ ಹಾಕಿದರೆ ಇಡೀ ಪ್ರಪಂಚದಾದ್ಯಂತ ಭಾರತದ ಮಾನ ಮರ್ಯಾದೆ ಹಾಳಾಗಿದೆ. ಮೊದಲನೇದು. ಎರಡನೇದು ಅವರೇನು ಇದೇ ಗೀತಾ ಗೋಪಿನಾಥ್ ಹೇಳ್ತಾರೆ, ನೋಡಿ ನೀವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳನ್ನು ತರ್ತಿದ್ದೀರಿ, ನಿಮ್ಮ ದೇಶದಲ್ಲಿರ್ತಕ್ಕಂಥ ಏನು ನಗರಗಳನ್ನು ನೋಡಿ, ಫಸ್ಟು ಆ ನಗರಗಳಲ್ಲಿ ಫಸ್ಟು ನೀವು ಆ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಿ. ಆ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ನಿಮಗಿಲ್ಲ. ಯಾವ ಯೋಗ್ಯತೆ ಇಟ್ಕೊಂಡು ನೀವು ದಾವೋಸ್ಗೆ ಬಂದಿದ್ದೀರಿ ಇನ್ವೆಸ್ಟ್ ಮಾಡಿ ಅಂತ ಕೇಳೋದಕ್ಕೆ? ಇನ್ ಕೇಸ್ ಅವ್ರು ಬಂದು ಇನ್ವೆಸ್ಟ್ ಮಾಡೋದನ್ನು ಸರಿಸುಮಾರು 106 ಬಿಲಿಯನ್ 1.6 ಟ್ರಿಲಿಯನ್ ಅಷ್ಟು ಲಾಸ್ ಆಗ್ತದೆ ಇನ್ವೆಸ್ಟರ್ಸ್ಗಳಿಗೆ. ಹಾಗಾಗಿ ಫಸ್ಟು ನೀವು ಈ ನಾಟಕವನ್ನು ಏನು ವಿಕಸಿತ ಭಾರತ, ಮೇಕ್ ಇನ್ ಇಂಡಿಯಾಕ್ಕೆ ಫೇಲ್ ಆಯಿತು, ಡಮಾರ್ ಅಂತು. ಯಾಕೆ? ಮೇಕ್ ಇನ್ ಇಂಡಿಯಾ ಅಲ್ಲ, ಅದು ಮೇಕ್ ಇನ್ ಚೈನಾ, ಆಮೇಲೆ ಮೇಕ್ ಇನ್ ರಷ್ಯಾ. ಇವಾಗ ಅಂದ್ರೆ ಭಾರತದಲ್ಲಿ ಮಾಡೋದನ್ನ ಏನ್ ಕೇಳಿಸ್ಕೊಳ್ಳಿ ಪ್ಲೀಸ್. ಭಾರತದಲ್ಲಿ ಕಮಿಂಗ್ ಟು ದಟ್ ಇನ್ ಒಂದು 30 ಸೆಕೆಂಡ್ಸ್ ಅಲ್ಲಿ ಮೇಕ್ ಇನ್ ಇಂಡಿಯಾ ಎಲ್ಲ ಬರೀ ಮೇಕ್ ಇನ್ ಚೈನಾ. ನಮ್ ದುಡ್ಡನ್ನು 135 ಕೋಟಿ ತಗೊಂಡೋಗಿ ಚೈನಾ ಕೊಡೋದು, ಅಲ್ಲಿ ಮೇಕ್ ಇನ್ ಚೈನಾ ಮಾಡೋದು. ಇಲ್ಲಲ್ಲ, ಅಲ್ಲಿಂದ ಪಾರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ, ಅಸೆಂಬಲ್ ಮಾಡ್ಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು. ಇದು ಡುಬಾಕೋ ಸ್ಟ್ರಾಟಜಿ. ಅದೇ ರೀತಿ ಇರೋದು ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಎಲ್ಲ ಮೇಕ್ ಇನ್ ಇಂಡಿಯಾನ ಮೇಕ್ ಇನ್ ಚೈನಾ ಮಾಡೋದಿಕ್ಕೆ. ಇಲ್ಲಿ ಅಟ್ಯಾಕ್ ಆದಾಗ, ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದಾಗ ಚೈನಾನಲ್ಲಿ ಕೂತ್ಕೊಂಡು ಎಲ್ಲಿ ಯಾವ ರೆಸ್ಟೋರೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಇಡೀ ಪ್ರಪಂಚದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುವಂತದ್ದು, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರುವಂತದ್ದು. ಇದು ನರೇಂದ್ರ ಮೋದಿ ಅವರು ನಡೆಸ್ತಿರುವಂತಹ ಕೇಂದ್ರ ಸರ್ಕಾರ, ರಾಹುಲ್ ಗಾಂಧಿ ಅವರ ಚೈನಾ, ನೇಪಾಳ ಈ ರೀತಿಯಾದಂತಹ ಒಂದು ಷಡ್ಯಂತ್ರದ ಸರ್ಕಾರವಲ್ಲ. ವಿದೇಶಿ ಪ್ರವಾಸ ಬೇಡ, ದೇಶದ ವಿಚಾರ. ಲಾಸ್ಟ್ 10 ಸೆಕೆಂಡ್ಸ್ ದೆನ್ ನೋಡಿ. ಹಾಗಿದ್ರೆ ಮೇಕ್ ಇನ್ ಇಂಡಿಯಾ ಆಗಿದ್ರೆ ಯಾಕೆ ಚೈನಾಗೆ ನಾವು 1 ನಿಮಿಷ ಪ್ಲೀಸ್, ಒಂದು 10 ಸೆಕೆಂಡ್. ಹೇಳ್ತೀನಿ ಕೇಳಿಸ್ಕೊಳ್ಳಿ. 10 ಸೆಕೆಂಡ್ಸ್ ಅಲ್ಲಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ಈ ಚೈನಾ 135 ಬಿಲಿಯನ್ ಅನ್ನ ಚೈನಾ ಕೊಡ್ತಾ ಇದ್ದಾರೆ. ಯಾಕೆ ಪ್ರಧಾನಮಂತ್ರಿ ಕೊಡ್ಲಿ?